ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಸುಖವದ್ದೂರತೋ ದೃಶ್ಯಂ ತತ್ಕಾಲೇ ದುಃಖಮೇವ ಯತ್ ಮೃಗತೃಷ್ಣೇತ್ಯತಃ ಪ್ರಾಹುರ್ ಭೋಗಂ ವೈಷಯಿಕಂ ಬುಧಾಃ. ಅಂದರೆ ದೂರದಿಂದ ಕಂಡಾಗ ಸುಖಕರವೆಂದು ಕಾಣುತ್ತದೆ, ಹತ್ತಿರ ಹೋಗಿ ಸ್ವೀಕರಿಸುವ ಕಾಲದಲ್ಲಿ ದುಃಖಕರವೇ. ಅದರಿಂದ ವಿಷಯ ಸುಖವನ್ನು ಮೃಗತೃಷ್ಣ ಎಂದು ಜ್ಞಾನಿಗಳು ಹೇಳುತ್ತಾರೆ ಎಂಬುದು ಇದರ ಅರ್ಥ. ಸಾಮಾನ್ಯವಾಗಿ ಮನುಷ್ಯ ವಿಷಯ ಸುಖಗಳಿಗೆ ಕಡೆಗೆ ವಾಲುವುದು ಸಹಜ. ವಿಷಯ ಸುಖಗಳು ಹೇಗಿರ್ತವೆ ಅಂತ ಹೇಳಿದರೆ, ಒಮ್ಮೆ ಅನುಭವಿಸಿದಾಗ ಆರಂಭದಲ್ಲಿ ಸುಖ ಅಂಥೇಳಿ ಅನುಭವಕ್ಕೆ ಬಂದರೂ ಕೊನೆಯಲ್ಲಿದ್ದು ದುಃಖವಾಗಿ ಪರಿಣಮಿಸ್ತದೆ. ಆಗ ಮತ್ತೆ ಯಾವುದೋ ಒಂದು ಕಾರಣದಿಂದ ಇಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚಿನ ಸುಖ ಸಿಗಬಹುದು ಅಂಥೇಳಿ ಮತ್ತೆ ಸಹಜವಾಗಿ ವಿಷಯ ಸುಖದ ಕಡೆಗೆ ಮನುಷ್ಯ ವಾಲ್ತಾನೆ. ಆದರೆ ಶಾಸ್ತ್ರ ಹೇಳುತ್ತದೆ, ಯಾವುದೇ ಕಾಲಕ್ಕೂ ಅದು ಹಾಗಾಗಲಿಕ್ಕೆ ಸಾಧ್ಯನೇ ಇಲ್ಲ. ವಿಷಯ ಸುಖ ಅದು ಆರಂಭದಲ್ಲಿ ಸುಖ ಅಂತ ಅನಿಸಿದರೂ ಕೊನೆಯಲ್ಲಿ ದುಃಖವೇ ಅದರ ಪರಿಣಾಮ ಅಂತನ್ನುವಂಥದ್ದು ಶಾಸ್ತ್ರ ನಮಗೆ ತಿಳಿಸ್ತದೆ. ಹಾಗಾಗಿ ಅದಕ್ಕೆ ಮೃಗತೃಷ್ಣ ಎಂಬುದಾಗಿ ಹೆಸರನ್ನು ನೀಡಿದ್ದಾರೆ ಜ್ಞಾನಿಗಳು. ನೀರಡಿಸಿದ ಜಿಂಕೆ ದೂರದಲ್ಲಿ ನೀರಿದೆ ಅಂತ ಧಾವಿಸ್ತಾ ಓಡುತ್ತದೆ ಮರುಭೂಮಿಯಲ್ಲಿ. ಅಲ್ಲಿ ಹೋದಾಗ ಮತ್ತೆ ಕೇವಲ ಉಸುಕನ್ನೇ ಕಾಣ್ತದೆ. ಮತ್ತೆ ದೂರದಲ್ಲಿ ನೀರಿದೆ ಅಂತ ಅನ್ನಿಸ್ತದೆ, ಮತ್ತೆ ಓಡುತ್ತದೆ. ಅಲ್ಲಿ ಹೋದಾಗ ಮತ್ತೆ ಮರಳು ಮಾತ್ರ ಕಾಣ್ತದೆ. ಹೀಗೆ ಕೊನೆವರೆಗೂ ಧಾವಿಸ್ತಾನೆ ಹೋಗ್ತದೆ ಹೊರತು ಅದಕ್ಕೆ ನೀರು ಕುಡಿದಂಥ ತೃಪ್ತಿ ಸುಖ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮನುಷ್ಯನ ಜೀವನ ಆಗ್ತದೆ. ಅದಕ್ಕೋಸ್ಕರ ವಿಷಯ ಸುಖದ ಕಡೆಗೆ ವಾಲಬೇಡಿ ಎಂಬುದಾಗಿ ಜ್ಞಾನಿಗಳು ನಮಗೆ ಎಚ್ಚರಿಸ್ತಾರೆ. ದೂರದ ಬೆಟ್ಟ ನುಣ್ಣಗೆ ಎನ್ನುವಂತೆ ಆ ರೀತಿ ವಿಷಯ ಸುಖಗಳು ಹಾಗೆ ಕಾಣ್ತವೆ. ಇದನ್ನೇ ವಾದಿರಾಜ ಸ್ವಾಮಿಗಳು ಹರಿಭಜನೆ ಮಾಡೋ ನಿರಂತರ ಎಂಬಂಥ ತಮ್ಮ ಕೀರ್ತನೆಯಲ್ಲಿ, ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ, ಹರಿಭಜನೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ನಾವು ಪರಗತಿಯನ್ನು ಹೊಂದಬೇಕಾಗಿದ್ದರೆ ಇದ್ಯಾವುದೂ ಕ್ಷುಲ್ಲಕ ವಿಷಯ ಸುಖಗಳ ಕಡೆಗೆ ವಾಲದೆ ಜನನ ಮರಣ ಅನ್ನುವಂಥ ಈ ಚಕ್ರದಿಂದ ಮುಕ್ತಿಯನ್ನು ಪಡೆಯೋದೇ ಒಂದು ಮೋಕ್ಷ ಸುಖ, ನಿಜವಾದ ಸುಖ ಅಂಥೇಳಿ ಮನಗಂಡು ಅದಕ್ಕಾಗಿ ಪ್ರಯತ್ನವನ್ನು ಪಟ್ಟಾಗ ಮಾತ್ರ ಜನ್ಮ ಸಾರ್ಥಕವಾಗ್ತದೆ ಅಂತ ಅಭಿಪ್ರಾಯ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡೋಣ. ವಿಷಯ ಸುಖಗಳ ಕಡೆಗೆ ಆಕರ್ಷಿತರಾಗದೆ ಮೋಕ್ಷವನ್ನು ಪಡೀಲಿಕ್ಕೆ, ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕಾಗಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಭಾರತೀಯ ರಮಣೋಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.